ವೆಲ್ಕಮ್ ಬ್ಯಾಕ್. 2 days ಮುಂಚೆ ಅಷ್ಟೇ ನಾವು ಈ ಗ್ಯಾಸ್ ಕ್ರಿಸಿಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ವಿ. ಬಟ್ ಆದರೆ ಈಗ ಇರಾನ್ ಅಂಡ್ US ಮಧ್ಯೆ ನಡೀತಿರುವಂಥ ವಾರು ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ. ಸ್ಟಾರ್ಟಿಂಗಲ್ಲಿ ಅದು ಸ್ಟಾರ್ಟ್ ಆಗಿದೆ ಅಂದರೆ ಬರೀ ರೀಜನಲ್ ವಾರ್ ಆಗಿತ್ತು. ಅಂದರೆ ಬರೀ US, ಇಸ್ರೇಲ್ ಆ್ಯಂಡ್ ಇರಾನ್ ಮಧ್ಯೆ ನಡೀತಿದೆ, ಏನೋ ಒಂದು ವಾರ್ ನಡೀತಿದೆ, ಬೇಗ ನಿಂತೋಗ್ಬಿಡುತ್ತೆ ಅಂತ ಪ್ರತಿಯೊಬ್ಬರು ಅಂದ್ಕೊಂಡಿದ್ರು. ಬಟ್ ಇವಾಗ ನೋಡಿದ್ರೆ ಸೈಲೆಂಟಾಗಿ ಕೋಲ್ಡ್ ವರ್ಲ್ಡ್ ವಾರ್ ನಡೀತಾ ಇದೆ. ಬಟ್ ಯಾರ ಕಣ್ಣಿಗೂ ಕಾಣಿಸ್ತಾ ಇಲ್ಲ. ಆ ವುಮನ್ ಸ್ಕೂಲ್ ಮೇಲೆ ನಡೆದಂಥ ದಾಳಿಗೆ ಕಾರಣ ಯಾರು ಅಂತ ಹೇಳ್ಬಿಟ್ಟು ಇವಾಗ ಅಮೆರಿಕನ್ ಗವರ್ನಮೆಂಟಲ್ಲಿ ಅಪೋಸಿಷನ್ ಪಾರ್ಟಿಯವರು ಕ್ವಶನ್ ಕೇಳಬೇಕಾದ್ರೆ ಆನ್ಸರ್ ಸಿಕ್ಕಿದೆ. ಈಗ ಇರಾನು ಅಮೆರಿಕದ ಮೇಲೆ ಯಾವ ರೀತಿ ದಾಳಿ ಮಾಡುತ್ತಿದೆ ಅಂತ ನೀವು ಕೇಳಿದ್ರೆ ನೀವು ಗಾಬರಿ ಆಗ್ಬಿಡ್ತೀರಾ. ಸೈಬರ್ ಕ್ರೈಮ್ ಆ್ಯಂಡ್ ಇರಾನು ಆ ಸ್ಟ್ರೈಟ್ ಆಫ್ ಹಾರ್ಮೋಸ್ನ ಯಾರು ಕೂಡ ತಮ್ಮ ಕಂಟ್ರೋಲ್ಗೆ ತಗೋಬಾರ್ದು ಅನ್ನೋ ಕಾರಣಕ್ಕೆ ಅಲ್ಲಿ ಏನೇನೆಲ್ಲ ಮಾಡ್ತಿದೆ, ಯಾಕೆ ಆಲ್ರೆಡಿ ಅಲ್ಲಿರುವಂಥ ಶಿಪ್ಸ್ಗಳನ್ನ ದಾಳಿ ಮಾಡ್ತಿದೆ. ಬಟ್ ಈ ಅಮೆರಿಕದ ಹತ್ರ ಅಷ್ಟೊಂದು ಸ್ಟ್ರಾಂಗೆಸ್ಟ್ ನೇವಿ ಸಿಸ್ಟಮ್ ಇದ್ರೂ ಸಹ ಯಾಕೆ ಅಲ್ಲಿ ಬಂದು ಸಣ್ಣ ಒಂದು 20 ಕಿಲೋಮೀಟರ್ ಇರುವಂಥ ಏರಿಯಾನ ಅಕ್ವೈರ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಆ್ಯಂಡ್ ಇರಾನ್ಗೆ ಒಬ್ಬರು ಸಪೋರ್ಟ್ ಕೊಟ್ಟಿದ್ದಾರೆ. ಅದು ಯಾರು ಅನ್ನೋದನ್ನು ಸಹ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಲೆಟ್ಸ್ ಗೆಟ್ ಇನ್ ಟು ಇರಾನ್ ವರ್ಸಸ್ ಇಸ್ರೇಲ್ ಆ್ಯಂಡ್ ಅಮೆರಿಕಾ ವಾರ್. ಮೊನ್ನೆ ಅಷ್ಟೇ ಡೊನಾಲ್ಡ್ ಟ್ರಂಪ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಇರಾನ್ ಏನಾದರೂ ಶರಣ ಆದರೆ ನಮಗೆ ತಪ್ಪೊಪ್ಕೊಂಡು ಅಂದರೆ ಲೈಕ್ ಶರಣ ಆಗಿಬಿಟ್ರೆ ನಾವು ಅವ್ರನ್ನ ಬಿಟ್ಬಿಡ್ತೀವಿ, ಯುದ್ಧವನ್ನು ನಿಲ್ಲಿಸ್ಬಿಡ್ತೀವಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಇವಾಗ ಇರಾನ್ ಏನಂತ ಟಾಂಗ್ ಕೊಟ್ಟಿದೆ ಅಂದರೆ ಇರಾನ್ 3 ಕಂಡೀಷನ್ ಹಾಕಿದೆ. ಈ 3 ಕಂಡೀಷನ್ನ ಒಪ್ಕೊಂಡ್ರೆ ನಾವು ಕೂಡ ಯುದ್ಧ ಮಾಡೋದಿಲ್ಲ, ಯುದ್ಧವನ್ನು ನಿಲ್ಲಿಸ್ಬಿಡ್ತೀವಿ, ನಾವು ಶರಣ ಆಗ್ಬಿಡ್ತೀವಿ ಅಂತ ಹೇಳಿದೆ. ಆ 3 ಕಂಡೀಷನ್ನ ನೀವು ಕೇಳಲೇಬೇಕು. ನಂಬರ್ 1, ಇರಾನಿಯನ್ ಸಾವರ್ನಿಟಿನ ಯಾರು ಟಚ್ ಮಾಡೋಂಗಿಲ್ಲ. ಹಂಗಂದ್ರೆ ಏನು? ಇರಾನ್ ಈಸ್ ಎ ಇಂಡಿಪೆಂಡೆಂಟ್ ಕಂಟ್ರಿ. ಇರಾನ್ಗೆ ಎಲ್ಲ ರೈಟ್ಸ್ ಇದೆ, ಅದಕ್ಕೆ ಏನು ಇಷ್ಟ ಬರುತ್ತೆ ಅದನ್ನು ಮಾಡುವಂಥದ್ದು. ಎಸ್ಪೆಷಲಿ ಅದು ನ್ಯೂಕ್ಲಿಯರ್ ಬಾಂಬ್ ಆದರೂ ಮಾಡ್ಬೋದು, ಜನಗಳಿಗೆ ಏನಾದರೂ ಸೇವೆ ಮಾಡ್ಬೋದು, ಅದ್ರ ಇಷ್ಟ ಬಂದಂಥ ಕೆಲಸವನ್ನು ಅದು ಮಾಡ್ಬೋದು, ಅದರ ತಂಟೆಗೆ ಯಾರೂ ಹಂಗಿಲ್ಲ. ನಂಬರ್ 2, ಫುಲ್ ಕಾಂಪನ್ಸೇಷನ್ ಫಾರ್ ಆಲ್ ದ ವಾರ್ ಡ್ಯಾಮೇಜಸ್. ಅಂದರೆ ಇದುವರೆಗೂ ಎಷ್ಟು ಯುದ್ಧ ಆಗಿ ಎಷ್ಟು ಹಾಳಾಗಿದೆ, ಎಷ್ಟು ಲಾಸ್ ಆಗಿದೆ, ಆ ಲಾಸನ್ನೆಲ್ಲ ನೀವು ಕಟ್ಕೊಡ್ಬೇಕು. ನಂಬರ್ 3, ಫ್ಯೂಚರಲ್ಲಿ ಅಂದರೆ ಇವಾಗೇನೋ ಒಪ್ಕೊಂಡ್ಬಿಟ್ಟು ಕಟ್ಕೊಟ್ಬಿಟ್ರು, ಯುದ್ಧ ಮಾಡಲ್ಲ ಅಂತ ಒಪ್ಕೊಂಡ್ಬಿಟ್ರು, ಅದಾದಮೇಲೆ ಫ್ಯೂಚರಲ್ಲಿ ಮತ್ತೆ ಯುದ್ಧ ಮಾಡ್ದಲ್ಲ ಅಂತ ಏನು ಗ್ಯಾರಂಟಿ? ಅದೇ ಕಾರಣಕ್ಕೆ ಫ್ಯೂಚರಲ್ಲೂ ಕೂಡ ಮತ್ತೆ ಯುದ್ಧಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ಒಂದು ಇಂಟರ್ನ್ಯಾಷನಲಿ ನಮ್ಮ ಜೊತೆಗೆ ಒಂದು ಅಗ್ರಿಮೆಂಟ್ ಮಾಡ್ಕೊತೀರಾ? ಈ 3 ಕಂಡೀಷನ್ಗೆ ಒಪ್ಕೊಂಡ್ರೆ ನಾವು ಕೂಡ ಯುದ್ಧ ಮಾಡೋದಿಲ್ಲ, ನೀವು ಹೇಳ್ದಂಗೆ ನಾವು ಕೇಳ್ತೀವಿ ಅಂತ ಇರಾನು ರೆಸ್ಪಾಂಡ್ ಮಾಡಿದೆ. ಈಗ ಆಲ್ರೆಡಿ ಇರಾನಲ್ಲಿ ಸುಪ್ರೀಂ ಲೀಡರ್ನ ಇಸ್ರೇಲ್ ಅಂಡ್ US ಸೇರ್ಕೊಂಡು ಮುಗಿಸಿದ್ರು ಸಹ, ಬಟ್ ಇರಾನ್ ಅವರು ಮತ್ತೆ ಒಗ್ಗಟ್ಟನ್ನ ತೋರಿಸ್ಕೊಳ್ಳೋಕೋಸ್ಕರ ಆತನ ಮಗನ್ನೇ, ಖಮೇನಿ ಮಗನ್ನೇ ಸೆಲೆಕ್ಟ್ ಮಾಡಿದ್ದಾರೆ. ಆತನಿಗೇನೋ ಇಂಜುರಿ ಆಗಿದೆ, ಮೇಜರ್ ಇಂಜುರಿ ಆಗಿದೆ ಅಂತ ಕೆಲವು ನ್ಯೂಸ್ಗಳಿದೆ, ಸ್ವಲ್ಪ ಲೈಟಾಗಿ ಇಂಜುರಿ ಆಗಿದೆ. ಅದೇ ಕಾರಣಕ್ಕೆ ಮೀಡಿಯಾ ಮುಂದೆ ಇನ್ನೂ ಬಂದಿಲ್ಲ ಅಂತ ಒಂದಷ್ಟು ಸ್ಟೇಟ್ಮೆಂಟ್ ಇದೆ ಲೇಟೆಸ್ಟ್ ಆಗಿ. ಇರಾನ್ ಕೊಟ್ಟಿರುವಂತ ಅಂದ್ರೆ ರೆಸ್ಪಾಂಡ್ ನ ನೀವು ನೋಡಿದ್ರೆ ಇಂಟೆಲಿಜೆಂಟ್ ಆಗಿ ಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ಯಾವುದೇ ಒಂದಷ್ಟು ಕಮಿಟಿಗಳು ಬಂದು ಕೇಳಿದ್ರು ನೀವ್ ಯಾಕೆ ವಾರ್ನ ನಿಲ್ಲಿಸಲಿಲ್ಲ ಅಂತ ಕೇಳಿದ್ರೆ ಇರಾನ್ ಅವಾಗ ಹೇಳ್ಬೋದು, ನಾವು ಒಂದಷ್ಟು ಆಫರ್ ಕೊಟ್ವಿ, ಆ ಆಫರ್ನ US, ಇಸ್ರೇಲ್ ಒಪ್ಕೊಳ್ಳಿಲ್ಲ, ಅದೇ ಕಾರಣಕ್ಕೆ ಯುದ್ಧ ಕಂಟಿನ್ಯೂ ಆಯಿತು ಅಂತ ಹೇಳ್ಬಿಟ್ಟು. ಮೊನ್ನೆ ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿದೆ. ಇರಾನ್ ಏನ್ ಮಾಡಿದೆ ಗೊತ್ತಾ? ಮೊನ್ನೆ ಅಷ್ಟೇ ಅಮೆರಿಕಾದ ಒಂದು ಮೆಡಿಕಲ್ ಕಂಪನಿ ಸ್ಟ್ರೈಕರ್ ಅನ್ನುವಂಥ ಕಂಪನಿ ಮೇಲೆ ಸೈಬರ್ ಅಟ್ಯಾಕ್ ಮಾಡಿದೆ. ಸೈಬರ್ ಅಟ್ಯಾಕ್ ಮಾಡಿರೋದು ಇಂಟ್ಯೂನ್ ಅಂದರೆ ಮೈಕ್ರೋಸಾಫ್ಟ್ ಸಿಸ್ಟಮ್ನ ಸೈಬರ್ ಅಟ್ಯಾಕ್ ಮಾಡಿ ಅದರಲ್ಲಿರುವಂಥ ಡಿವೈಸಸ್ ಡೇಟಾಗಳನ್ನೆಲ್ಲ ಮಾಲ್ ಫಂಕ್ಷನ್ ಮಾಡಿ ಎರೇಸ್ ಮಾಡಿಬಿಟ್ಟಿದೆ. ದಿಸ್ ಇಸ್ ದ ಫಸ್ಟ್ ಸೈಬರ್ ಅಟ್ಯಾಕ್ ಅಗೇನ್ಸ್ಟ್ US ಇರಾನ್ ಮಾಡಿರುವಂಥದ್ದು. ಅದಾದಮೇಲೆ ಇನ್ನೊಂದು ಮೇಜರ್ ಚೇಂಜಸ್ ಏನು ಮಾಡ್ಕೊಂಡಿದೆ ಇರಾನ್ ಅಂತಂದರೆ, ಈ ಮಿಸೈಲ್ಗಳನ್ನ ಲಾಂಚ್ ಮಾಡೋದಕ್ಕೆ ಅವರು ಪಾಯಿಂಟರ್ ಮಾಡ್ತಾರೆ, ಈ ಲೊಕೇಶನ್ಗೆ ಅಂತ ಹೇಳ್ಬಿಟ್ಟು. ಆ ಲೊಕೇಶನ್ಗಳನ್ನ ಪಾಯಿಂಟ್ ಮಾಡೋದಕ್ಕೆ ಸ್ಯಾಟಲೈಟ್ನ ಯೂಸ್ ಮಾಡಬೇಕಾಯ್ತು. ಆ ಸ್ಯಾಟಲೈಟ್ನ ಎಲ್ಲರೂ ಅಮೆರಿಕದ ನಾಸಾಯಿಂದ ಏನು ಹೋಗಿದೆ ಅದನ್ನು ಯೂಸ್ ಮಾಡ್ತಾ ಇದ್ರು. ಬಟ್ ಇವಾಗ ಇರಾನು ಸ್ವಿಚ್ ಮಾಡಿದೆ. ಅಮೆರಿಕದ GPS ಸಿಸ್ಟಮ್ನ ತೆಗೆದು ಚೈನಾದ ಬೈಡು ಸ್ಯಾಟಲೈಟ್ನ ಯೂಸ್ ಮಾಡ್ತಾ ಇದೆ. ಅದರಿಂದ ಏನಾಗ್ತಿದೆ, ಇವ್ರು ಮಾಡ್ತಿರುವಂಥ ಅಂದರೆ ಪ್ರಿಸಿಷನ್ ಅಂದರೆ ಆಕ್ಯುರಸಿ ಜಾಸ್ತಿ ಆಗಿದೆ ಅಂತ ಒಂದಷ್ಟು ನ್ಯೂಸ್ ಇದೆ. ಇವಾಗ ನೋಡಿ, ನೀವು ಯಾರಾದರೂ ಹಂಗೆ ಅನ್ಕೊಂಡಿದ್ರ ಒಂದು ಸ್ಟ್ರೈಟ್ ಆಫ್ ಹಾರ್ಮೋಸ್ನ ಯಾರೋ ಒಬ್ರು ಏನೋ ಮಾಡ್ತಾ ಇದ್ದಾರೆ ಅಂದಾಗ ಆ ಕಂಟ್ರೋಲ್ ತಗೊಂಡಾಗ ಅನ್ಸರ್ಟನಿಟಿ ಅನ್ನೋದು ಎಲ್ಲರಿಗೂ ಬೀಳ್ತಾ ಇದೆ. ಈಗ ಬೆಂಗಳೂರಲ್ಲಿರುವಂಥ PG ಓನರ್ಸ್ಗಳು, ಹೋಟೆಲ್ ಓನರ್ಸ್ಗಳೆಲ್ಲ ಮುಚ್ಚೋಕ್ಕೂ ಆಗದೆ ತೆಗಿಯೋಕ್ಕೂ ಆಗದೆ ಅವ್ರು ಏನು ಮಾಡ್ತಾ ಇದ್ದಾರೆ, ಅಡುಗೆ ಒಲೆಗಳನ್ನ ಹಾಕಿ, ಅದು ಹೋಟೆಲಿಂದ ಹೊರಗಡೆ, PG ಇಂದ ಹೊರಗಡೆ ಅಡುಗೆ ಒಲೆಗಳನ್ನ ಹಾಕಿ ಅಡುಗೆಯನ್ನು ಮಾಡ್ತಾ ಇದ್ದಾರೆ. ಕಮಿಂಗ್ ಅಂದರೆ ಲೈಕ್ ಓಲ್ಡರ್ ವರ್ಷನಿಗೆ ಬರ್ತಾ ಇದ್ದಾರೆ. ಅದ್ರ ರಿಲೇಟೆಡ್ ಸಿಕ್ಕಾಪಟ್ಟೆ ಮೀಮ್ಸ್ಗಳಿದೆ. ಮೋಸ್ಟ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದ್ರ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಬಟ್ ಇದರಿಂದ ನಮ್ಗೆ ಏನು ಅರ್ಥ ಆಗುತ್ತೆ ಅಂದರೆ, ಲೈಫ್ ಅನ್ನೋದೇ ಒಂದು ಅನ್ಸರ್ಟೈನ್. ಯಾವಾಗ ಯಾವ ಸಿಚುವೇಶನಲ್ಲಿ ಯಾವ ಥರ ಆಗುತ್ತೆ, ಗ್ಲೋಬಲ್ ಮಾರ್ಕೆಟ್ ಬಿದ್ದೋಗ್ತಿದೆ ಆ್ಯಂಡ್ ಶೇರ್ ಮಾರ್ಕೆಟ್ ಬಿದ್ದೋಗ್ತಿದೆ ಆ್ಯಂಡ್ ಮನೆಗಳಿಗೆ ಗ್ಯಾಸ್ ಸಪ್ಲೈ ಆಗುತ್ತೆ ಇಲ್ವ ಅಂತ ಗೊತ್ತಿಲ್ಲ, ಯಾವಾಗ ಯುದ್ಧ ನಿಲ್ಲುತ್ತೆ, ಇನ್ನು ಎಲ್ಲಿವರೆಗೂ ಹೋಗುತ್ತೆ, ಮುಂದೆ ಏನೇನಾಗುತ್ತೆ, ಯಾವುದನ್ನು ಕೂಡ ನಾವು ಪ್ರಿಡಿಕ್ಟ್ ಮಾಡೋಕ್ಕಾಗ್ತಿಲ್ಲ, ನಮ್ಮ ಕಂಟ್ರೋಲಲ್ಲೂ ಕೂಡ ಇಲ್ಲ. ಬಟ್ ಆದರೆ ನೀವು ಒಂದು ವಿಷಯನ ಅಬ್ಸರ್ವ್ ಮಾಡಿ, ನಮ್ಮ ಲೈಫಲ್ಲಿ ಯಾವುದಾದ್ರೂ ಒಂದು ಮನೆಯಲ್ಲಿ ಒಬ್ಬ ವ್ಯಕ್ತಿ ದುಡಿತಾ ಇದ್ದಾರೆ ಅಂದರೆ, ಅವ್ರಿಗೆ ಏನಾದರೂ ಈ ಥರ ಅನ್ಸರ್ಟೈನ್ ಸಿಚುವೇಶನ್ ಬಂತು ಅಂದರೆ, ಏನಾದರೂ ಒಂದು ಆಯಿತು ಅಂದರೆ ಹೋಲ್ ಫ್ಯಾಮಿಲಿ ವಿಲ್ ಸಫರ್. ಅದೇ ಕಾರಣಕ್ಕೆ ಒಂದು ಫ್ಯಾಮಿಲಿ ನಮ್ಮ ಮೇಲೆ ಡಿಪೆಂಡೆಂಟ್ ಆಗಿದೆ, ಅವರು ಈ ಥರ ಫಿನಾನ್ಷಿಯಲ್ ಕ್ರಿಸಿಸ್ಗೆ ಹೋಗಬಾರ್ದು ಅಂತಂದರೆ ಈ 2 ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ನೀವು ಮಾಡಿಲ್ಲ ಅಂದರೆ ಮಾಡಲೇಬೇಕು. ನಂಬರ್ 1, ಟರ್ಮ್
ಟರ್ಮ್ ಇನ್ಶೂರೆನ್ಸ್ ಯಾವ ರೀತಿ ಹೆಲ್ಪ್ ಮಾಡುತ್ತೆ ಅಂದರೆ, ಒಂದು ಫ್ಯಾಮಿಲಿಗೆ ಅದೇ ಒಬ್ಬರೇ ಒಬ್ರು ದುಡಿತಾ ಇದ್ದಾರೆ, ಅವ್ರಿಗೆ ಏನೋ ಒಂದು ಅನ್ಸರ್ಟನ್ ಸಿಚುವೇಶನ್ ಬಂತು, ಏನೋ ಒಂದು ಆಯಿತು ಅಂದರೆ ಅವಾಗ ಫ್ಯಾಮಿಲಿಗೆ ಪ್ರೆಷರ್ ಬೀಳುತ್ತೆ. ಯಾವ ಥರ ಅಂತಂದರೆ, ಒಬ್ಬನೇ ಒಬ್ಬ ವ್ಯಕ್ತಿ ಮನೆಯೂ ನಡೆಸ್ತಾ ಇರ್ತಾರೆ, ಮಕ್ಳಿಗೆ ಎಜುಕೇಷನ್ನು, EMI, ಕಾರ್ ಲೋನು, ಬೈಕ್ ಲೋನು ಏನಾದರೂ ಇದ್ದರೆ ಒಬ್ಬರೇ ಮಾಡ್ತಾ ಇದ್ದಾರೆ ಅಂದಾಗ ಅದನ್ನೆಲ್ಲ ಆ ಒಂದು ಹೌಸ್ ವೈಫ್ ಆಗಿರುವಂಥ ಹೆಂಡತಿ ಮಾಡೋಕ್ಕೆ ಅಸಾಧ್ಯ. ಅದೇ ಕಾರಣಕ್ಕೆ ಟರ್ಮ್ ಇನ್ಶೂರೆನ್ಸ್ ಯಾವ ರೀತಿ ಹೆಲ್ಪ್ ಆಗುತ್ತೆ, ಇನ್ ಕೇಸ್ ಆಗದೇ ಇರಲಿ, ಅನ್ಫಾರ್ಚುನೇಟ್ಲಿ ಏನಾದರೂ ಆದರೆ ಹೋಲ್ ಫ್ಯಾಮಿಲಿಗೆ ಫಿನಾನ್ಷಿಯಲ್ ಸಪೋರ್ಟ್ ಆಗುತ್ತೆ. ಆ್ಯಂಡ್ ಆಲ್ಸೋ ಹೆಲ್ತ್ ಇನ್ಶೂರೆನ್ಸು ಕೂಡ ಅಷ್ಟು ಇಂಪಾರ್ಟೆಂಟು. ಎಷ್ಟೋ ಸಲ ಹೆಲ್ತ್ ಅನ್ನೋದು ಯಾವ ರೀತಿ ಯಾವಾಗ ಯಾರಿಗೆ ಏನು ಬರುತ್ತೆ ಅನ್ನೋದು ಹೇಳೋಕ್ಕಾಗಲ್ಲ. ಮೊನ್ನೆ ಅಷ್ಟೇ ನನ್ನ ಫ್ರೆಂಡ್ ಒಬ್ಬರು ಮೆಸೇಜ್ ಹಾಕಿದ್ರು, ಅವರ ಮಾವನಿಗೇನೋ ಆಕ್ಸಿಡೆಂಟ್ ಆಗಿ ಸ್ಪೈನ್ ಏನೋ ಪ್ರಾಬ್ಲಮ್ ಆಗಿ ಸುಮಾರು 40 lakhs ಏನೋ ಇದು ಮಾಡ್ತಾಯಿದ್ರು. ಅದೇ ಕಾರಣಕ್ಕೆ ಅವರು ತುಂಬ ಕಡೆ ಎಲ್ಲ ಕೇಳ್ತಾಯಿದ್ರು. ಸೊ ಹೆಲ್ತ್ ಇನ್ಶೂರೆನ್ಸ್ ಇದ್ದಿದ್ರೆ ಪ್ರಾಬಬ್ಲಿ ಅವ್ರು ಎಷ್ಟಕ್ಕೆ ಇನ್ಶೂರೆನ್ಸ್ ಮಾಡಿಸಿದ್ರು ಅದು ಹೆಲ್ಪ್ ಆಗ್ತಿತ್ತು. ಎಷ್ಟೊಂದು ದುಡ್ಡನ್ನ ಉಳ್ಸೋಕೆ ಹೋಗ್ತೀವಿ, ಬಟ್ ಮಿಸ್ಟೇಕ್ ಆಗಿ ಏನಾದರೂ ಒಂದು ಹೆಲ್ತ್ ಇಶ್ಯೂಸ್ ಆಯಿತು ಅಂದರೆ ಇನ್ಶೂರೆನ್ಸ್ ಇಲ್ಲ ಅಂದರೆ ಎಲ್ಲ ದುಡ್ಡನ್ನ ಇದಕ್ಕೆ ಖರ್ಚು ಮಾಡ್ಬಿಡ್ತೀವಿ. ಅದೇ ಕಾರಣಕ್ಕೆ ಒಂದು ಫಿನಾನ್ಷಿಯಲ್ ಪ್ಲಾನಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ವೀಕ್ಲಿ ಹೊರಗಡೆ ಹೋಗಿ ಯಾವುದೋ ಒಂದು ಹೋಟ್ಲಲ್ಲಿ ಊಟ ಮಾಡಿದ್ರೆ 400-500 ರೂಪಾಯಿ ಖರ್ಚಾಗ್ಬಿಡುತ್ತೆ. ಅದೇ ಕಾರಣಕ್ಕೆ ಈ 400-500 ರೂಪಾಯಿನ ಇನ್ವೆಸ್ಟ್ ಮಾಡೋದು ಒಂದು ಫ್ಯೂಚರ್ ಪ್ಲಾನಿಂಗ್ ಆಗುತ್ತೆ, ಹೆಲ್ತಿಗೆ ಬೆನಿಫಿಟ್ ಆಗ್ಬೋದು. ಆ್ಯಂಡ್ ಆಲ್ಸೋ ಇವಾಗ ಪ್ರೀ ಎಕ್ಸಿಸ್ಟಿಂಗ್ ಕಂಡೀಷನ್ಸ್ಗಳು ಕೂಡ ಕವರ್ ಆಗ್ತಿದೆ. ಡಯಾಬಿಟಿಸ್, BP, ಥೈರಾಯ್ಡ್, ಆಸ್ತಮಾ ಡೇ 1ಇಂದನೇ ಕವರ್ ಆಗುತ್ತೆ, ವೆಯ್ಟಿಂಗ್ ಪೀರಿಯಡ್ ಇರೋದಿಲ್ಲ. ನಿಮ್ಮ ಫ್ಯಾಮಿಲಿಗೆ ಯಾವುದು ಬೆಸ್ಟ್ ಅನ್ಸುತ್ತೆ ಅಂತ ಪ್ರೀಮಿಯಂನ ನೀವು ಚೂಸ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಟರ್ಮ್ ಇನ್ಶೂರೆನ್ಸ್ಗೆ ಅಪ್ ಟು 15% ಅಂಡ್ ಹೆಲ್ತ್ ಇನ್ಶೂರೆನ್ಸ್ಗೆ ಅಪ್ ಟು 25% ಡಿಸ್ಕೌಂಟ್ ಕೂಡ ಇರುತ್ತೆ. ಮರಿದೆ ಚೆಕ್ ಮಾಡಿ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಅಂಡ್ ಇನ್ನೊಂದು ಶಾಕಿಂಗ್ ನ್ಯೂಸ್ ಏನಿದೆ ಅಂದ್ರೆ, ಸ್ಟ್ರೈಟ್ ಆಫ್ ಹಾರ್ಮೋಸ್ನ ಕಂಟ್ರೋಲ್ ತಗೊಳ್ಳೋಕೆ ಅಂತ ಹೇಳ್ಬಿಟ್ಟು ಈಗ ಅಮೆರಿಕ ಮತ್ತು ಇಸ್ರೇಲ್ ಸಿಕ್ಕಾಪಟ್ಟೆ ಟ್ರೈ ಮಾಡ್ತಿದೆ. ಅಂಡ್ ಮೊನ್ನೆ ಅಷ್ಟೇ ನಮ್ಮ ಇಂಡಿಯನ್ ಶಿಪ್ ಮೇಲೂ ಕೂಡ ಅವರು ಮಿಸ್ ಆಗಿ ಮಾಡಿದ್ರ ಬೇಕು ಅಂತ ಮಾಡಿದ್ರು ಇನ್ನೂ ಗೊತ್ತಿಲ್ಲ. ಬಟ್ ಮೋದಿಜಿ ಅವರು ಆಲ್ರೆಡಿ ಮಾತಾಡಿದಾರಂತೆ, ಇರಾನ್ ಪ್ರೆಸಿಡೆಂಟ್ ಜೊತೆಗೆ ಮಾತಾಡಿ ಅವರು ನಮ್ಮದು ಶಿಪ್ ಏನು ಬರುತ್ತೆ ಅದನ್ನ ಬಿಟ್ಬಿಡಿ, ಏನು ನಮ್ಗೆ ಹಾಮ್ ಮಾಡಬೇಡಿ ಅಂತ ಕೇಳಿದಾಗ ಅವ್ರು ಓಕೆ ಹೇಳಿದಾರಂತೆ. ನಿಮ್ಮ ಶಿಪ್ ಯಾವ ಟೈಮಿಗೆ ಹೋಗುತ್ತೆ ಅಂತ ನಮ್ಗೊಂದಿಷ್ಟು ಇನ್ಫಾರ್ಮೇಶನ್ ಕೊಟ್ಟರೆ ನಾವು ಅದ್ರ ಮೇಲೆ ದಾಳಿ ಮಾಡಲ್ಲ ಅಂತ ಹೇಳಿದ್ದಾರೆ. ಬಟ್ ಇವಾಗ ಏನು ಮಾಡಿದ್ದಾರೆ ಅಂದರೆ, ಸ್ಟ್ರೈಟ್ ಆಫ್ ಹಾರ್ಮೋಸ್ ಇದೆಯಲ್ಲ, ಅದು ಯಾವ ರೀತಿ ಇದೆ ಅಂದರೆ ಒಂದು 2 ವೇ ಥರ. ಒಂದು ಟೈಮ್ಗೆ 2 ಹಡಗು ಒಂದು ಕಡೆಯಿಂದ ಮತ್ತೊಂದು ಕಡೆಯಿಂದ ಪಾಸ್ ಆಗ್ಬೋದು ಹೊರತು ಅಟ್ ಎ ಟೈಮ್ ತುಂಬ ದೊಡ್ಡದೇನಿಲ್ಲ, 20 ಕಿಲೋಮೀಟರ್ ಅಷ್ಟೇ ಇದೆ. ಅವ್ರಿಗೆ ಏನು ಮಾಡಿದ್ದಾರೆ, ಮೈನ್ಸ್ಗಳನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಮೈನ್ಸ್ ಅಂದರೆ ಯೂಶಲಿ ಈಗ ಭೂಮಿ ಕೆಳಗಡೆ ಮೈನ್ಸ್ ಎಲ್ಲ ಇಟ್ಟಿರ್ತಾರಲ್ಲ, ಅದ್ರ ಮೇಲೆ ಏನಾದ್ರು ಕಾಲಿಟ್ಟರೆ ಬ್ಲಾಸ್ಟ್ ಆಗುತ್ತೆ ನೋಡಿ, ಅದೇ ರೀತಿ ಸಮುದ್ರದೊಳಗೆ ಮೈನ್ಸ್ಗಳನ್ನ ಅಳವಡಿಕೆ ಮಾಡಿದಾರಂತೆ. ಮಿಸ್ ಆಗಿ ಯಾವುದಾದ್ರೂ ಗೊತ್ತಿಲ್ಲದೆ ಆ ರೂಟಲ್ಲಿ ಹೋದರೆ ಆ ಶಿಪ್ಪು ಡಮಾರ್. ಸೊ ಇದನ್ನೆಲ್ಲ ನೀವು ನೋಡಿದ್ರೆ ಗ್ಲೋಬಲ್ ಸಪ್ಲೈ ಚೈನ್ ಕಟ್ ಡೌನ್ ಆಗಿದೆ. ಅಂದರೆ 20% ಆ ಸ್ಟ್ರೈಟ್ ಆಫ್ ಹಾರ್ಮೋಸಿಂದ ಏನು ಕ್ರೂಡ್ ಆಯಿಲ್ ಸಪ್ಲೈ ಆಗ್ತಿತ್ತು ಅದನ್ನು ಕಟ್ ಡೌನ್ ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ಈಗ ಅಮೆರಿಕದ ಮೆಡಿಕಲ್ ಸಿಸ್ಟಮ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ, ಸೈಬರ್ ಅಟ್ಯಾಕ್ ಆಗಿದೆ. ಆ್ಯಂಡ್ ಆಲ್ಸೋ ಈಗ ಟಾರ್ಗೆಟ್ ಪ್ರಿಸಿಷನ್ನ ಅಕ್ಯುರಸಿನ ಚೇಂಜ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಆ ಸ್ಟ್ರೈಟ್ ಆಫ್ ಹಾರ್ಮೋಸಲ್ಲಿ ಆ 20% ಆಫ್ ದ ಗ್ಲೋಬಲ್ ಕ್ರೂಡ್ ಆಯಿಲ್ ಪಾಸ್ ಆಗ್ತಿತ್ತಲ್ಲ, ಅದರಲ್ಲಿ ಮೆಜಾರಿಟಿ ಆಫ್ ದ ಕ್ರೂಡ್ ಆಯಿಲ್ ಯಾರಿಗೆ ಹೋಗ್ತಿತ್ತು ಅಂತಂದ್ರೆ ಚೈನಾಗೆ ಹೋಗ್ತಿತ್ತು. ಈಗ ಚೈನಾ ಸುಮ್ಮನಿದ್ ಬಿಡುತ್ತಾ, ಅಮೆರಿಕ ಡೈರೆಕ್ಟ್ಲಿ ಇರಾನ್ ಹೊಡಿತಾ ಇದ್ರು, ಇಂಡೈರೆಕ್ಟ್ಲಿ ಚೈನಾ ಹೊಡಿತಾ ಇದೆ. ಅಂಡ್ ಆಲ್ಸೋ ಬೇರೆ ಅದರ್ ಕಂಟ್ರೀಸ್ಗಳು ಹೊಡಿತಾ ಇದೆ. ಅದರ್ ಕಂಟ್ರೀಸ್ ಅಲ್ಲಿ ನಾವು ಇದೀವಿ, ಜಪಾನ್ ಇದೀವಿ, ಈ ಏಷ್ಯನ್ ಕಂಟ್ರಿಗಳು ಯಾವ್ದಿದೆ ಮೋಸ್ಟ್ ಆಫ್ ದ ಕಂಟ್ರೀಸ್ ಇದೆ. ಇವಾಗ ಇರಾನ್ಗೆ ಒಂದು ಬ್ಯಾಕ್ ಬೋನ್ ಆಗಿ ನಿಲ್ಲುವಂತ ಸಾಧ್ಯತೆಗಳು ಇರುವಂತ ಒಂದೇ ಒಂದು ಕಂಟ್ರಿ ಅಂದ್ರೆ ಅದು ಚೈನಾ. ಯಾಕೆಂತಂದ್ರೆ ಈಗ ರಷ್ಯಾಗೆ ಒಂದು ರೀತಿ ಬೆನಿಫಿಟ್ ಆಗ್ತಿದೆ. ಈಗ ಇಲ್ಲಿಂದ ಕ್ರೂಡ್ ಆಯಿಲ್ ಬೇರೆ ಕಂಟ್ರಿಗಳಿಗೆ ಹೋಗದೇ ಇರೋ ಕಾರಣಕ್ಕೆ ರಷ್ಯಾದಲ್ಲಿ ಪ್ರೈಸ್ ಜಾಸ್ತಿ ಆಗಿದೆ. ಒಂದು ಬ್ಯಾರಲ್ಗೆ ಅವಾಗೆಲ್ಲ 80 ರೂಪೀಸ್ ಇತ್ತು, ಇವಾಗ 100 ರೂಪೀಸ್, 130 ರೂಪೀಸ್, 200 ರೂಪೀಸ್, 300 ಗಂಟೆ ಹೋಗ್ಬೋದು ಅನ್ನುವಂತ ಒಂದು ಪ್ರೆಡಿಕ್ಷನ್ ಇದೆ. ಈಗ ಯಾವಾಗ ಪ್ರೈಸ್ ಜಾಸ್ತಿ ಆಗ್ತಾ ಹೋಗುತ್ತೋ ಅವಾಗ ಆಬ್ವಿಯಸ್ಲಿ ರಷ್ಯಾಗೆ ಸೇಲ್ಸ್ ಜಾಸ್ತಿ ಆಗುತ್ತೆ, ರಷ್ಯಾಗೆ ಬೆನಿಫಿಟ್ ಆಗುತ್ತೆ. ಅದೇ ಕಾರಣಕ್ಕೆ ಇವ್ರಿಗೆ ಹೆಲ್ಪ್ ಮಾಡೋದಕ್ಕೆ ಯಾರು ಬರ್ಬೋದು ಅಂದ್ರೆ ಚೈನಾ ಬರ್ಬೋದು. ಚೈನಾ ಡೈರೆಕ್ಟ್ ಆಗಿ ಹೆಲ್ಪ್ ಮಾಡ್ಬೋದು ಅಥವಾ ಇಂಡೈರೆಕ್ಟ್ ಆಗಿ ಹೆಲ್ಪ್ ಮಾಡ್ಬೋದು. ಚೈನಾ ಏನಾದರೂ ಎಂಟ್ರಿ ಕೊಟ್ಟರೆ ಅಫಿಷಿಯಲ್ ಆಗಿ ವರ್ಲ್ಡ್ ವಾರ್ 3 ಆಗುತ್ತೆ ಅಂತ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದೆ. ಈ ವಾರ್ ಅನ್ನೋದು ಒಂದು ಇಂಟೆಲಿಜೆಂಟ್ ಗೇಮ್ ಆಗುತ್ತೆ. ಈ ಚೆಸ್ ಗೇಮ್ ಅಲ್ಲಿ ಯಾವ ರೀತಿ ಒಂದು ಪಾನನ್ನ ಬಿಟ್ಟು ಆ ಪಾನನ್ನ ಇವ್ರೇನಾದ್ರು ಹೊಡಿಯಕ್ಕೆ ಬಂದ್ರೆ ಮತ್ತೊಂದು ಪಾನನ್ನ ಹೊಡಿಯೋದು, ಕ್ವೀನ್ ಯಾವ ರೀತಿ ಹೊಡೆಯೋದು, ಕಿಂಗ್ ನ ಯಾವ ರೀತಿ ಚೆಕ್ ಮೇಟ್ ಕೊಡೋದು ಅಂತ ಆ ತರನೇ ಗೇಮ್ ಆಡ್ತಾರೆ. ಇವಾಗ ಇರಾನ್ ಏನ್ ಮಾಡ್ತಿದೆ ಅಂದ್ರೆ US ಬೇಸ್ಗಳು ಎಲ್ಲೆಲ್ಲಿತ್ತು ಅಲ್ಲೆಲ್ಲ ಅಟ್ಯಾಕ್ ಮಾಡಿದ್ದಾಯ್ತಾ. ಇವಾಗ ನೆಕ್ಸ್ಟ್ ಏನ್ ಮಾಡ್ತಿದೆ ಅಂದ್ರೆ US ಗೆ ಸಪೋರ್ಟ್ ಮಾಡುವಂತ ಎಲ್ಲ ಕಂಟ್ರಿಗಳ ಮೇಲೆ ಅಟ್ಯಾಕ್ ಮಾಡ್ತಿದೆ. ಅದು ಯಾವ ತರ, ಒಂದು ಮೆಡಿಕಲ್ ಸಿಸ್ಟಮ್ ನ ಸೈಬರ್ ಅಟ್ಯಾಕ್ ಮಾಡಿದ್ದಾಯ್ತು. ಇವಾಗ ಏನ್ ಮಾಡ್ತಿದೆ, ಬ್ಯಾಂಕಿಂಗ್ ಸಿಸ್ಟಮ್ ಮೇಲೆ ಅಟ್ಯಾಕ್ ಮಾಡ್ತಿದೆ. ದುಬೈನಲ್ಲಿ ಯಾವುದೋ ಒಂದು ಬ್ಯಾಂಕಿಂಗ್ ಸಿಸ್ಟಮ್ ಮೇಲೆ ಅಟ್ಯಾಕ್ ಮಾಡಿದೆ, ಯಾವುದೋ ಒಂದು ಬಿಲ್ಡಿಂಗ್ ಮೇಲೆ ಅನ್ನುವಂತ ಒಂದು ನ್ಯೂಸ್ ಇದೆ. ಅದೇ ಕಾರಣಕ್ಕೆ ಈ ಸಿಟಿ ಬ್ಯಾಂಕ್ ಮತ್ತೆ ಸ್ಟ್ಯಾಂಡರ್ಡ್ ಚಾರ್ಟೆಡ್ ಎಲ್ಲ ಅಲ್ಲಿರುವಂತ ಎಂಪ್ಲಾಯೀಸ್ಗಳನ್ನ ಗೋ ಬ್ಯಾಕ್ ಟು ಯುವರ್ ನೇಷನ್ ಅನ್ನುವಂತ ಒಂದು ಕರೆಯನ್ನ ಕೊಟ್ಟಿದೆ ಅನ್ನುವಂತ ಮಾಹಿತಿ ಇದೆ. ದುಬೈ ಅಂದ್ರೆ ಒಂದು ಅಲ್ಟ್ರಾ ರಿಚ್ ಲೈಫ್ ಸ್ಟೈಲ್ ಇರುವಂತ ಪೀಪಲ್ಗಳು ಅಲ್ಲಿ ಹೋಗಿ ಒಂದು ರಿಯಲ್ ಎಸ್ಟೇಟ್ ಆಗ್ಬೋದು, ಹೋಟೆಲ್ ಇಂಡಸ್ಟ್ರಿ ಆಗ್ಬೋದು, ಅಲ್ಲಿ ಬಿಸ್ನೆಸ್ ಆಗ್ಬೋದು, ಎಲ್ಲಾನು ಓಪನ್ ಮಾಡ್ಬೋದು, ಅಲ್ಲಿ ದುಡ್ಡನ್ನು ಇನ್ವೆಸ್ಟ್ ಮಾಡ್ಬೋದು, ಟ್ಯಾಕ್ಸ್ ಫ್ರೀ ಅಂತ ಒಂದು ಮಾತಿತ್ತು ಇದೆ ಈಗ್ಲೂ. ಬಟ್ ಇವಾಗ ಏನ್ ಮಾಡ್ತಿದೆ ಇರಾನು, ಅಂತ ಕಂಟ್ರಿ ಮೇಲೆ ಅಟ್ಯಾಕ್ ಮಾಡಿದ್ರೆ ಬೇರೆಯವರಿಗೆಲ್ಲ ಯೋಚನೆ ಬರುತ್ತೆ, ಇವತ್ತಿನವರೆಗೂ ದುಬೈ ಮೇಲೆ ಯಾರು ಈ ತರ ಅಟ್ಯಾಕೇ ಮಾಡಿಲ್ಲ, ಬಟ್ ಆದ್ರೆ ಇರಾನ್ ಅಟ್ಯಾಕ್ ಮಾಡ್ತಿದೆ ಅಂತ ಹೇಳ್ಬಿಟ್ಟು ಮುಂದೊಂದು ದಿನ ಮತ್ತೆ ಆಗ್ಬೋದು, ಎಗೇನ್ಸ್ಟ್ ಕಂಟ್ರಿಗೆ ನಿಲ್ಬೋದು ಅಂತ ಹೇಳ್ಬಿಟ್ಟು. ಇನ್ನೊಂದು ವಿಷಯ ಗೊತ್ತಾ, ಈ ಅರಬ್ ಕಂಟ್ರೀಸ್ಗಳೆಲ್ಲ ನೀರನ್ನ ಯಾವ ರೀತಿ ತೆಗಿತಾರೆ ಅಂತ ಹೇಳ್ಬಿಟ್ಟು ಈ ಸಿ ವಾಟರ್ನ ಡಿಸ್ಯಾಲಿನೇಷನ್ ಮಾಡ್ತಾರೆ. ಅದರಿಂದ ಬರುವಂತ ನೀರನ್ನ ಅವ್ರು ಪ್ಯೂರ್ ವಾಟರ್ ಆಗಿ ತಗೋತಾರೆ. ಇವಾಗ ಅಮೆರಿಕ ಯಾವ ರೀತಿ ಟಾರ್ಗೆಟ್ ಮಾಡ್ತಿದೆ ಅಂದ್ರೆ, ಈಗ ಇರಾನಿಗೆ ಫುಡ್ ಅಂಡ್ ವಾಟರ್ ಸಪ್ಲೈನ ಕಟ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಇರಾನ್ದು ಇನ್ನೊಂದು ಸೀಕ್ರೆಟ್ ಗೇಮ್ ಪ್ಲಾನ್ ಏನಿತ್ತು ಅಂದ್ರೆ, ಈ ಸುಪ್ರೀಂ ಲೀಡರ್ನ ಕೊಲ್ಲೋದು
ಬರೋದಕ್ಕೂ ಮುಂಚೆ ಸುಮಾರು 300 ಅಡಿಯಷ್ಟು ಆಳದಲ್ಲಿ ಭೂಮಿಯನ್ನು ಕೊರೆದು 300 ಅಡಿಯಷ್ಟು ಆಳದಲ್ಲಿ ಅವ್ರದ್ದೊಂದು ಸ್ಪೆಷಲೈಸ್ಡ್ ಮಿಲಿಟರಿ ಸಿಸ್ಟಮ್ನ ಸೆಟ್ ಮಾಡಿ ಸ್ಪೆಷಲೈಸ್ಡ್ ಇಕ್ವಿಪ್ಮೆಂಟ್ಗಳನ್ನ ರೆಡಿ ಮಾಡಿ ಅಲ್ಲಿ ಒಂದಷ್ಟು ರಿಸರ್ಚ್ ನಡೆಸಿತ್ತಂತೆ ಯಾವುದ್ರ ಬಗ್ಗೆ, ಈ ನ್ಯೂಕ್ಲಿಯರ್ ವೆಪನ್ಗಳ ಬಗ್ಗೆ. ಆ ರಿಸರ್ಚ್ ನಡೆಸಿರುವಂಥ ಸ್ಥಳಕ್ಕೆ ಏನಾದರೂ ಅಮೇರಿಕನ್ ಮಿಲಿಟ್ರಿ ಖುದ್ದಾಗಿ ಎಂಟ್ರಿ ಕೊಟ್ಟು ಡೆಮಾಲಿಷ್ ಮಾಡಬೇಕು, ಫೈಟ್ ಮಾಡಬೇಕು ಅಂತ ಹೋಗಿದ್ರೆ ಅಸಾಧ್ಯ, ಫೈಟ್ ಮಾಡಿ ಗೆಲ್ಲೋದಕ್ಕೆ ಅಸಾಧ್ಯ ಆಗಿತ್ತು. ಬಟ್ ಇವಾಗ ಏನು ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪು, ಇಂಡೈರೆಕ್ಟ್ಲಿ ಆ ಒಂದು ಸಿಸ್ಟಮ್ನ ಹಾಳು ಮಾಡಬೇಕು ಅಂತಂದರೆ ಅದಕ್ಕೆ ಯಾರಿದ್ದಾರೆ ಹೆಡ್ಡು, ಆ ಹೆಡ್ನ ಹೊಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ ಮಿಲಿಟ್ರಿನಲ್ಲಿ ಆಗಲಿ, ಏರಲ್ಲಿ ಆಗಲಿ, ನೇವಿನಲ್ಲಿ ಆಗಲಿ ಹೆಡ್ ಯಾರಿದ್ದಾರೆ ಅವ್ರುಗಳನ್ನ ಹೊಡೆಯೋದಕ್ಕೆ ಆ್ಯಂಡ್ ಸುಪ್ರೀಂ ಲೀಡರ್ನ ಹೊಡೆಯೋದಕ್ಕೆ ಪ್ರಯತ್ನಪಟ್ಟು ಸಕ್ಸಸ್ ಆಗಿದೆ. ಇರಾನಲ್ಲಿ ಒಂದು ಸ್ಕೂಲ್ ಮೇಲೆ ಟಾಮ್ ಹಾಕ್ ಅಂತ ಹೇಳ್ಬಿಟ್ಟು ಒಂದು ಮಿಸೈಲ್ನ ಲಾಂಚ್ ಮಾಡಿ ಸುಮಾರು 160 ಜನ ಏನೋ ಸತ್ತೋದ್ರು. ಅದರಲ್ಲಿ ಎಲ್ಲ ಹೆಣ್ಣು ಮಕ್ಕಳು. ಸ್ಕೂಲ್, ಮಿಡಲ್ ಸ್ಕೂಲ್ ಅಂತ ಒಂದು ಮಾಹಿತಿ ಇದೆ. ಅದ್ರ ಬಗ್ಗೆ ಸುಮಾರು ಜನ ಕ್ವಶನ್ ಕೇಳಿದ್ರು ಡೊನಾಲ್ಡ್ ಟ್ರಂಪ್ನ, ಇದು ಮಾಡಿದ್ದು US, ಇದು ಮಾಡಿದ್ದು US ಅಂತ ಹೇಳ್ಬಿಟ್ಟು. ಅವಾಗ ಡೊನಾಲ್ಡ್ ಟ್ರಂಪ್ ಏನಂತ ಹೇಳಿದ್ರು ಗೊತ್ತಾ? ಐ ಡೋಂಟ್ ನೋ, ನನಗಿನ್ನೂ ಗೊತ್ತಿಲ್ಲ ಅಂತ ಹೇಳಿದ್ರು. ಇದನ್ನು ನಾವು ಮಾಡಿಲ್ಲ, ಇರಾನ್ ಅವ್ರು ಮಾಡಿರೋದು ಅಂತ. ಇರಾನ್ ಅವರು ಮಿಡಲ್ ಸ್ಕೂಲ್ ಮೇಲೆ ಹಾಕಿ ಸುಮಾರು 160 ಜನ ಮಕ್ಕಳನ್ನ ಸಾಯಿಸುವಂಥ ಪರಿಸ್ಥಿತಿ ಅವ್ರಿಗೇನಿತ್ತು. ಓಕೆ, ಪೊಲಿಟಿಕಲ್ ಗೇಮ್ ಅಂದ್ಕೊಂಡ್ರೆ ಓಕೆ ಅಂತ ಸುಮ್ಮನಾಗ್ಬಿಟ್ಟವ್ರು. ಬಟ್ ಅದಾದಮೇಲೆ ಅವರು ಇರಾನ್ TV ಚಾನಲ್ ಅವರು ಒಂದು ನ್ಯೂಸನ್ನ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ಮಿಸೈಲ್ ಲಾಂಚ್ ಆಗಿ ಅಲ್ಲಿ ಬ್ಲಾಸ್ಟ್ ಆಗಿರುವಂಥ ಡೆಬ್ರಿಸ್ಗಳಿದೆಯಲ್ಲ, ಆ ಡೆಬ್ರಿಸ್ಗಳನ್ನೆಲ್ಲ ಚೆಕ್ ಮಾಡಿ ನೋಡಿದಾಗ ಅದರಲ್ಲಿ US, ಮೇಡ್ ಇನ್ US ಅಂತ ಇತ್ತು. ಆ ಲಾಂಚ್ ಮಾಡೋದಕ್ಕೆ ಒಂದು ಪಾಯಿಂಟ್ನ ಮಾಡ್ಕೊತಾರಲ್ಲ, ಇಂಥ ಸ್ಥಳಕ್ಕೆ ಲಾಂಚ್ ಮಾಡಬೇಕು ಅಂತ ಹೇಳ್ಬಿಟ್ಟು ಆ ಸ್ಥಳವನ್ನು ಚೂಸ್ ಮಾಡ್ಕೊಂಡಿದ್ದು ಇವ್ರದೇ ಮಿಸ್ಟೇಕು. ಅದು ಔಟ್ಡೇಟೆಡ್ ಪ್ಲೇಸ್ ಆಗಿತ್ತು. ಅಲ್ಲಿ ಯಾರೋ ಒಬ್ರು ಈ ಥರ ಡಿಪ್ಲೊಮ್ಯಾಟ್ಸ್ಗಳಿರ್ತಾರೆ, ಪೊಲಿಟಿಕಲ್ ಪೀಪಲ್ಗಳಿರ್ತಾರೆ ಅಂತ ಹೇಳ್ಬಿಟ್ಟು ಲಾಂಚ್ ಮಾಡಿದ್ದು. ಬಟ್ ಅಲ್ಲಿ ಸ್ಕೂಲ್ ಇತ್ತು ಅಂತ ಇದೆ. ಇದೇ ಕಾರಣಕ್ಕೆ ಈ ಥರ ಬಾಂಬ್ಗಳನ್ನ ಲಾಂಚ್ ಮಾಡೋದಕ್ಕೆ ಯಾಕೆ ಅವಾಯ್ಡ್ ಮಾಡ್ತವೆ ಇಂಟರ್ನ್ಯಾಷನಲಿ ಈ ಅಲಯನ್ಸ್ಗಳು ಅಂತಂದರೆ ಇದೇ ಒಂದು ಕಾರಣಕ್ಕೆ, ಸಾಮಾನ್ಯ ಜನರ ಪ್ರಾಣಕ್ಕೆ ತೊಂದರೆ ಆಗಬಾರ್ದು ಅನ್ನುವಂಥ ಒಂದು ಕಾರಣಕ್ಕೆ. ಬಟ್ ಅಮೆರಿಕ ಅದನ್ನೆಲ್ಲ ಡೋಂಟ್ ಕೇರ್. ನಿಮ್ಗೆ ಅನ್ಸಲ್ವಾ ಈಗ ಅಲ್ಲಿ ಸತ್ತಿರುವಂಥ 160 ಜನ ಆಗಿರ್ಬೋದು, ಮತ್ತು ಇಲ್ಲೊಂದು ನೇವಿನಲ್ಲಿ ಸತ್ತಂತ ಸುಮಾರು 130 ಜನ ಆಗಿರ್ಬೋದು. ಅಂಡ್ ಈಗ ಆಲ್ರೆಡಿ ಇರಾನ್ ಮೇಲೆ ನಡೆದಿರುವಂಥ ದಾಳಿನಲ್ಲಿ ಎಷ್ಟು ಜನ ಸತ್ತಿದ್ದಾರೆ, ಅವ್ರಗಳ ಓಲ್ ಫ್ಯಾಮಿಲಿ, ಅಲ್ಲಿರುವಂಥ ಜನಗಳೆಲ್ಲ ಅಮೆರಿಕನ ಅವ್ರು ಸಾಯೋ ತನಕ ದ್ವೇಷ ಮಾಡಲ್ವಾ? ನಿಮ್ಗೆ ಅನ್ಸಲ್ವಾ ಅವರು ಇದನ್ನ ಖಂಡಿತ ಮರೆಯೋದೇ ಇಲ್ಲ ಅಂತ? ಈ ವಾರಲ್ಲಿ ಇಂಟರ್ನ್ಯಾಷನಲಿ ಹೈಲೈಟ್ ಆಗಿರುವಂಥದ್ದು ಆ ಮಕ್ಕಳ ಸ್ಕೂಲ್ ಮೇಲೆ ಆಗಿರುವಂಥ ಒಂದು ದಾಳಿ. ಯಾರೊಬ್ರು ಒಂದು ಸ್ಟೇಟ್ಮೆಂಟ್ನ ಕೊಡ್ತಾರೆ, ಇರಾನ್ ಪೀಪಲ್ ಅಂಡ್ ಇರಾನ್ ಮಿಲಿಟರಿ ವರ್ಸಸ್ ಅಮೆರಿಕನ್ ಮಿಲಿಟರಿ ಅಂಡ್ ಅಮೆರಿಕನ್ ಪೀಪಲ್ ಏನಾದರೂ ಫೇಸ್ ಟು ಫೇಸ್ ಯುದ್ಧಕ್ಕೆ ನಿಲ್ತರೆ ಇರಾನ್ ಪೀಪಲ್ ಸಾಯೋದಕ್ಕೂ ರೆಡಿ, ಆದರೆ ಅಮೆರಿಕನ್ ಪೀಪಲ್ ಆಗಿರೋದಕ್ಕೆ ಆಗಲ್ಲ, ಆ ಥರ ಇಲ್ಲ ಸಿಚುಯೇಷನ್ ಅಂತ ಹೇಳ್ತಾರೆ. ದಟ್ಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಇರಾನ್ ಆ್ಯಂಡ್ US. ಸೊ ಈಗಾಗಿರುವಂಥ ದಾಳಿಯನ್ನು ಅವರು ಜೀವನ ಪರ್ಯಂತ ಸಾಗಿಸ್ತಾರೆ. ನೀವು ಒಂದಷ್ಟು ಮೂವೀಸ್ಗಳನ್ನೆಲ್ಲ ನೋಡಿರ್ತೀರ, US ಮೇಲೆ ಎಲ್ಲೇ ಒಂದಷ್ಟು ದಾಳಿಗಳಾದ್ರೂ ಅದಕ್ಕೊಂದು ಲಿಂಕ್ ಇರುತ್ತೆ. ಎಸ್ಪೆಷಲಿ ಇರಾಕ್, ಇರಾನ್, ಇಲ್ಲಿಗೆ ಒಂದು ಲಿಂಕ್ ಇರುತ್ತೆ. ಯಾಕೆ ಅಂತಂದರೆ US ಅಲ್ಲೆಲ್ಲ ತುಂಬ ಆಳ್ವಿಕೆ ಮಾಡಿಬಿಟ್ಟಿದೆ. ಆ್ಯಂಡ್ ಈಗಾಗಿರುವಂಥ ಸಿಚುಯೇಷನ್ ಅಷ್ಟೇ ಮುಂದಿನ ಒಂದು ದಿನಗಳಲ್ಲಿ ಪ್ರಾಬಬ್ಲಿ ಅದೇ ರೀಸನ್ ಕೊಟ್ಟು ಇನ್ನೂ ಯಾವ ಲೆವೆಲ್ಗೆ ಹೋಗ್ತಾರೋ ಗೊತ್ತಿಲ್ಲ. ಇವಾಗ ಇಂಡಿಯಾಗೆ ಒಂದು ಗುಡ್ ನ್ಯೂಸ್ ಏನಂತಂದರೆ, ಒಂದು ಶಿಪ್ಪು ಆ ಕ್ರೂಡ್ ಆಯಿಲ್ನ ತುಂಬಿಕೊಂಡು ವಾಪಸ್ಸು ಇಂಡಿಯಾಗೆ ಬಂದು ತಲುಪಿದೆ. ಅದೊಂದು ಗುಡ್ ನ್ಯೂಸ್. ಯಾಕಂತಂದರೆ ಇಂಡಿಯಾದಲ್ಲಿ ಗ್ಯಾಸ್ ಸ್ಟೋರೇಜು ತುಂಬ ಲಾಂಗ್ ಪೀರಿಯಡ್ ಆಗೋಷ್ಟು ಇಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಹೇಳ್ತಿದೆ ಡೊಮೆಸ್ಟಿಕ್ಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ಅದೇ ಕಾರಣಕ್ಕೆ ಈ ಗ್ಯಾಸ್ ಸಪ್ಲೈ ರೆಗ್ಯುಲೇಷನ್ ಆ್ಯಕ್ಟನ್ನು ರಿಲೀಸ್ ಮಾಡಿದೆ. ಸೊ ಇವಾಗ ಸದ್ಯಕ್ಕೆ ಎಫೆಕ್ಟ್ ಆಗ್ತಿರೋದು ಈ ಹೋಟೆಲ್ ಆ್ಯಂಡ್ PG ರೆಸ್ಟೋರೆಂಟ್, ಇದನ್ನು ಯಾರು ನಡೆಸಿದ್ದಾರೆ ಅವ್ರುಗಳೆಲ್ಲ ಎಲ್ಲೇ ಸೌದೆ ಸಿಕ್ಕಿದ್ರು, ಯಾವುದು ಏನು ಕಟ್ಟಿಗೆ ಸಿಕ್ಕಿದ್ರು, ನಾನು ಅವಾಗ ನೋಡ್ತೀನಿ ಇಲ್ಲೆಲ್ಲಾದ್ರೂ ಓಡಾಡಬೇಕಾದ್ರೆ ಕಟ್ಟಿಗೆ ಸಿಗಲಿ, ಸೌದೆ ಸಿಗಲಿ, ಏನು ಸಿಕ್ಕರೂ ತೊಗೊಂಡೋಗಿ ಇಟ್ಕೊತಾ ಇದ್ದಾರೆ. ಅಂಡ್ ಆಲ್ಸೋ ಮನೆ ಹೊರಗಡೆ ಒಂದು ಒಲೆನ ಹಾಕ್ಬಿಟ್ಟಿದ್ದಾರೆ, ಕಟ್ಟಿಗೆನಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ. ಅಡುಗೆನಲ್ಲೂ ನಾನು ಲಾಸ್ಟ್ ವೀಡಿಯೋದಲ್ಲಿ ಕೇಳಿದ ಹಾಗೆ ಈ ಫ್ರೈಡ್ ಐಟಮ್ಸ್ಗಳನ್ನೆಲ್ಲ ಏನು ಮಾಡ್ತಿಲ್ಲ, ಬರೀ ಅನ್ನ ಸಾಂಬಾರು, ಅನ್ನ ರಸಮ್ಮು ಅಥವಾ ಚಿತ್ರಾನ್ನ, ಪುಳಿಯೋಗರೆ, ಈ ಥರ ಒಂದಷ್ಟು ರೈಸ್ ಐಟಮ್ಗಳನ್ನೇ ಮಾಡ್ತಾ ಇದ್ದಾರೆ. ಯಾಕಂದರೆ ಒಂದು ಸಲ ಮಾಡಿಬಿಟ್ರೆ ಅದನ್ನು ಬೆಳಿಗ್ಗೆ ಮತ್ತು ರಾತ್ರಿ ಕೊಡ್ತಾರೆ, ಮಧ್ಯಾಹ್ನ ಊಟ ಇಲ್ಲ ಅಂತಾರೆ, ಕೆಲವರು ರಾತ್ರಿ ಕೊಡ್ತಾರೆ. ಸೊ ಒಂದು ಟೈಮ್ ತೆಗ್ದಾಕ್ತಿದ್ದಾರೆ. ಸೊ ಈ ಥರ ಎಲ್ಲ ನಡೀತಿದೆ PG ನಡೆಸ್ತಿರೋರು. ಆ್ಯಂಡ್ ಆಲ್ಸೋ ಎಷ್ಟೋ ಕಂಪ್ನಿಗಳು ಇವಾಗ ವರ್ಕ್ ಫ್ರಮ್ ಹೋಮ್ ಕೊಡ್ತಾ ಇದ್ದಾರೆ. ಆ್ಯಂಡ್ ಕಂಪ್ನಿಗಳಲ್ಲೂ ಕೂಡ ಅಲ್ಲಿರುವಂಥ ಕ್ಯಾಂಟೀನ್ಗಳಲ್ಲಿ ಫುಡ್ನ ಪ್ರೊವೈಡ್ ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಕ್ಯಾಂಟೀನ್ಗಳನ್ನ ಮುಚ್ಚಿಬಿಟ್ಟಿದ್ದಾರೆ. ಸೊ ಓವರ್ ಆಲ್ ಈ ವಿಡಿಯೋಗೆ ಕನ್ಕ್ಲೂಷನ್ ಕೊಡೋದಾದ್ರೆ, ಲೇಟೆಸ್ಟ್ ಅಪ್ಡೇಟ್ಸ್ಗಳನ್ನ ಇಟ್ಕೊಂಡು ಈ ಇರಾನ್ ಏನು ಯುದ್ಧನ ಓಕೆ ಸೋಲನ್ನು ಒಪ್ಕೊಂಡು ಬಿಟ್ಕೊಟ್ಬಿಡೋಣ ಅನ್ನೋ ಕಂಡೀಷನ್ಲಂತೂ ಇಲ್ವೇ ಇಲ್ಲ. ಆ್ಯಂಡ್ ಆಲ್ಸೋ ಅಮೆರಿಕದ ಮೇಲೆ ಪ್ರೆಷರ್ ಬೀಳ್ತಿದೆ. ಎಸ್ಪೆಷಲಿ ಅಲ್ಲಿರುವಂತ ಪೀಪಲ್ಗಳು ಪ್ರೆಷರ್ ಆಗ್ತಾ ಇದ್ದಾರೆ ಗವರ್ನಮೆಂಟ್ ಮೇಲೆ, ಅಪೋಸಿಷನ್ ಲೀಡರ್ಗಳು ಗವರ್ನಮೆಂಟ್ ಮೇಲೆ ಪ್ರೆಷರ್ ಆಗ್ತಾ ಇದೆ. ಇಸ್ರೇಲ್ ಮೇಲೂ ಕೂಡ ಇರಾನ್ ತುಂಬಾನೇ ದಾಳಿ ನಡೀತಿದೆ. ಒಬ್ರು TV ರಿಪೋರ್ಟರು NDTV ಅವರು ಅನ್ಸುತ್ತೆ, NDTV ಅವರು ಅಲ್ಲಿ ಇಸ್ರೇಲ್ಗೆ ಹೋಗಿರ್ತಾರೆ, ಮೋದಿ ಹೋಗಿರ್ತಾರಲ್ಲ ಆ ಟೈಮಲ್ಲಿ ಮೋದಿದು ಒಂದು ಕವರ್ ಮಾಡೋದಕ್ಕೆ ನ್ಯೂಸ್ ರಿಪೋರ್ಟ್ನ ಅಲ್ಲಿಗೆ ಹೋಗಿರ್ತಾರೆ. ಅದು ಹೋಗಿದ 4 ದಿನಗಳಲ್ಲಿ ಈ ಒಂದು ಯುದ್ಧ ಆಗಿದ ತಕ್ಷಣ ಅಲ್ಲಿ ಪ್ಲೇನ್ ಹಾರಾಟಗಳನ್ನ ರದ್ದು ಮಾಡ್ತಾರೆ. ಅದೇ ಕಾರಣಕ್ಕೆ ಈಗ ಅವರು ಸ್ಟಕ್ ಆಗ್ಬಿಟ್ಟಿದ್ದಾರೆ. ಅಲ್ಲಿಂದ ಒಂದು ಬೇರೆ ಕಂಟ್ರಿಯ ಬಾರ್ಡರ್ಗೇನೋ ಹೋಗ್ತಾ ಇದ್ದಾರೆ. ಅಂಡ್ ಇದಕ್ಕೊಂದು ಹಿಸ್ಟ್ರಿ ಇದೆ. ನಿಮಗೆ
ಇರಾನ್ ವರ್ಸಸ್ US ಒಂದು ದೊಡ್ಡ ಹಿಸ್ಟ್ರಿ ಇದೆ. ಎಸ್ಪೆಷಲಿ ಡೊನಾಲ್ಡ್ ಟ್ರಂಪ್ಗೂ ಇರಾನ್ಗೂ ಆಗೋದಿಲ್ಲ. ಯಾಕೆ ಅಂತಂದ್ರೆ ಒಂದೇ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ಬಿಡ್ತೀನಿ. ಬರಾಕ್ ಒಬಾಮಾ ಇದ್ದಂತ ಪೀರಿಯಡ್ ಅಲ್ಲಿ ಇರಾನ್ ಜೊತೆಗೆ ಈ ನ್ಯೂಕ್ಲಿಯರ್ ಆಕ್ಟ್ ನ ಒಪ್ಪಂದವನ್ನು ಆಗಿರುತ್ತೆ. ನ್ಯೂಕ್ಲಿಯರ್ ಸಪೋರ್ಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಒಪ್ಪಂದ ಆಗಿರುತ್ತೆ. ಅದೇ ಕಾರಣಕ್ಕೆ ಇರಾನ್ ಯಾವುದೇ ಡೆವಲಪ್ಮೆಂಟ್ ಮಾಡಲ್ಲ ಅಂತ ಒಪ್ಕೊಂಡಿರುತ್ತೆ. ಯಾವಾಗ ಡೊನಾಲ್ಡ್ ಟ್ರಂಪ್ ಆಡಳಿತಕ್ಕೆ ಬರ್ತಾರೋ ಬಂದ ತಕ್ಷಣ ಅಲಯನ್ಸ್ ನ ಕಟ್ ಡೌನ್ ಮಾಡ್ಬಿಡ್ತಾರೆ. ಅದೇ ಕಾರಣಕ್ಕೆ ಇರಾನ್ ಏನ್ ಮಾಡುತ್ತೆ, ತನ್ನ ಖುದ್ದಾಗಿ ಒಂದು ನ್ಯೂಕ್ಲಿಯರ್ ವೆಪನ್ ನ ರೆಡಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಳ್ಳುತ್ತೆ. ಆ ಸ್ಟಾರ್ಟ್ ಮಾಡ್ಕೊಂಡಿದ್ದಕ್ಕೆ ಏನ್ ಮಾಡುತ್ತೆ, ಈ ಅಮೆರಿಕ ಎಸ್ಪೆಷಲಿ ಡೊನಾಲ್ಡ್ ಟ್ರಂಪ್ ಇದ್ದಂತ ಪೀರಿಯಡ್ ಅಲ್ಲಿ ನ್ಯೂಕ್ಲಿಯರ್ ವೆಪನ್ ನ ರೆಡಿ ಮಾಡೋದಕ್ಕೆ ಏನ್ ಬೇಕು, ನ್ಯೂಕ್ಲಿಯರ್ ಐಟಮ್ಗಳು ಇದ್ರೆ ಸಾಕಾಗಲ್ಲ, ಅದನ್ನ ಮಾಡೋದಕ್ಕೂ ಕೂಡ ಸೈಂಟಿಸ್ಟ್ ಗಳು ಇರಬೇಕು. ಸೊ ಹೈಲಿ ಸ್ಕಿಲ್ಡ್ ಸೈಂಟಿಸ್ಟ್ ಗಳು ಇರಾನ್ ಅಲ್ಲಿ ಯಾವ ಹೈಲಿ ಸ್ಕಿಲ್ಡ್ ಸೈಂಟಿಸ್ಟ್ ಗಳಿದ್ದಾರೆ ಅವ್ರಗಳನ್ನೆಲ್ಲ ಸೀಕ್ರೆಟ್ ಸರ್ವಿಸ್ ಏಜೆಂಟ್ ಗಳನ್ನ ಬಿಟ್ಟು ಅಮೆರಿಕ ಎತ್ಬಿಡ್ತು. ಅದ್ರಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ. ಒಂದು ಏರ್ಪೋರ್ಟ್ ಅಲ್ಲಿ, ಐ ಥಿಂಕ್ ಇರಾಕ್ ಏರ್ಪೋರ್ಟ್ ಅಲ್ಲೇನೋ ಒಬ್ರು ಇರಾನ್ ನ್ಯೂಕ್ಲಿಯರ್ ವೆಪನ್ ಡೆವಲಪ್ ಮಾಡುವಂಥ ಸೈಂಟಿಸ್ಟ್ನ ಕೊಂದು ಹಾಕ್ತಾರೆ. ಈ ನ್ಯೂಸ್ ನೀವು ನೋಡಿಲ್ಲ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಅದನ್ನ ಮತ್ತೊಂದು ದಿನ ಕೇಸ್ ಸ್ಟಡಿ ರೀತಿ ನಾನು ತೊಗೊಂಬರ್ತೀನಿ. ಆ್ಯಂಡ್ ಆಲ್ಸೋ ನಾನು ಮೊದಲೇ ಹೇಳ್ದಂಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ನೀವುಗಳೇನಾದರೂ ಹೆಲ್ತ್ ಇನ್ಶೂರೆನ್ಸ್ ಅಥವಾ ಟರ್ಮ್ ಇನ್ಶೂರೆನ್ಸ್ನ ಮಾಡಿಸಿಲ್ಲ ಅಂತಂದರೆ ಮರಿದೇ ಚೆಕ್ ಮಾಡಿ, ನಿಮ್ಮ ಫ್ಯಾಮಿಲಿಗೆ ಯಾವ್ದು ಸೂಟ್ ಆಗುತ್ತೆ ಅದನ್ನು ಆಪ್ಟ್ ಮಾಡಿ. ಈ ವಿಡಿಯೋಗೆ ನೀವೇನಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಸುತ್ತಮುತ್ತ ನಡೀತಿರುವಂಥ ಟ್ರೆಂಡಿಂಗ್ ಟಾಪಿಕ್ಗಳನ್ನ ನಿಮಗೆ ಅರ್ಥ ಆಗೋ ರೀತಿ ತಿಳಿಸುವಂಥ ಪ್ರಯತ್ನ ನಂದು. ಜಿಯೋ ಪಾಲಿಟಿಕ್ಸ್ ನ್ಯೂಸ್ನ ನೋಡಬೇಕು ಅಂತ ನೀವು ತೋರಿಸ್ತಿರುವಂಥ ಇಂಟ್ರೆಸ್ಟ್ಗೆ ಮತ್ತೊಂದು ಸಲ ಸಲ್ಯೂಟ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಪೀಸ್.